Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರೋದಕ್ಕೆ SIT ಈಗಾಗಲೇ ಎಲ್ಲ ಪ್ಲಾನ್ಗಳನ್ನ ಕೂಡ ಮಾಡ್ತಾ ಇದೆ. ಆದರೆ ಇದಕ್ಕೆ ಕೆಲವೊಂದಿಷ್ಟು ರಾಜತಾಂತ್ರಿಕ ಅಡೆತಡೆಗಳು ಕೂಡ ಇದೆ. ಹೀಗಾಗಿ ಏನು ಮಾಡಲಾಗುತ್ತೆ, ಯಾವೆಲ್ಲ ಆಪ್ಷನ್ಸ್ಗಳಿದೆ, ಹಾಗಾದರೆ SIT ಮುಂದೆ ಇರುವಂಥ ಆಪ್ಷನ್ಸ್ಗಳೇನು, ಇದನ್ನು ನೋಡೋಣ ಈ ಸ್ಟೋರಿಲಿ. ಲುಕ್ಔಟ್ ನೋಟಿಸ್ ಕೋ ಡೋಂಟ್ ಕೇರ್, ಬ್ಲೂ ಕಾರ್ನರ್ ನೋಟಿಸ್ ಕೋ ಡೋಂಟ್ ಕೇರ್. ದೇಶದಿಂದ ಪರಾರಿಯಾಗಿರೋ ಸಂಸದ ಪ್ರಜ್ವಲ್ ರೇವಣ್ಣ ದೇಶದಿಂದ ದೇಶಕ್ಕೆ ಸುತ್ತಾಡ್ತಿದ್ದಾರೆ. ಬರೋಬ್ಬರಿ 14 ದಿನ ಕಳೆದಿರೋ ಪತ್ತೆ ಆಗಿಲ್ಲ. ಆರೋಪಿ ಪ್ರಜ್ವಲ್ ರೇವಣ್ಣ ಕಣ್ಣಾಮುಚ್ಚಾಲೆ ಆಟವಾಡ್ತಿದ್ದಾರೆ. ಯಾವ ನೋಟಿಸ್ಗೂ ಪ್ರತಿಕ್ರಿಯಿಸದ ಹಿನ್ನೆಲೆಯಲ್ಲಿ ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಮನವಿ ಕೋರಿ ಕೋರ್ಟ್ ಮೊರೆ ಹೋಗಲು SIT ಚಿಂತನೆ ನಡೆಸುತ್ತಿದೆ. ಜೊತೆಗೆ ರೆಡ್ ಕಾರ್ನರ್ ನೋಟಿಸ್ ನೀಡೋದಕ್ಕೆ ಪ್ಲಾನ್ ಮಾಡ್ತಿದೆ. ವಿದೇಶದಲ್ಲಿರೋ ಸಂಸದ ಪ್ರಜ್ವಲ್ ರೇವಣ್ಣ ಕರೆತರೋಕೆ SIT ಶತ ಪ್ರಯತ್ನವನ್ನೇ ಮಾಡ್ತಿದೆ. 196 ರಾಷ್ಟ್ರಗಳಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಬಲೆಗೆ ಪ್ರಯತ್ನ ನಡೆಸಲಾಗ್ತಿದೆ. ಆದ್ರೆ ಯಾವುದಕ್ಕೂ ಪ್ರಜ್ವಲ್ ಪ್ರತಿಕ್ರಿಯೆ ಕೊಡ್ತಿಲ್ಲ. ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಿರೋ SIT ಅಧಿಕಾರಿಗಳ ಒಂದು ತಂಡ ವಿದೇಶಕ್ಕೆ ತೆರಳಿರೋ ಮಾಹಿತಿ ಸಿಕ್ಕಿದೆ. 2 ದಿನಗಳ ಹಿಂದೆ ವಿದೇಶಕ್ಕೆ SIT ತಂಡ ತೆರಳಿದೆ. ವಿದೇಶದಿಂದಲೇ ಅರೆಸ್ಟ್ ಮಾಡಿ ಕರೆತರೋಕೆ SIT ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣಗೆ ದೇಶದಿಂದ ದೇಶಕ್ಕೆ ಹೋಗೋಕೆ ಪ್ರಮುಖ ಕಾರಣವೇ ರಾಜತಾಂತ್ರಿಕ ಪಾಸ್ಪೋರ್ಟ್ ಆಗಿದೆ. ಪ್ರಜ್ವಲ್ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ. ಯಾವ ದೇಶಕ್ಕಾದ್ರೂ 3 ತಿಂಗಳುಗಳ ಕಾಲ ಇರಬಹುದಾಗಿದೆ. ಇದನ್ನ ರದ್ದು ಮಾಡುವ ಕೆಲಸ ಕೋರ್ಟ್ನದ್ದಾಗಿದೆ. ಆದ್ರೆ ಪಾಸ್ಪೋರ್ಟ್ ರದ್ದು ಮಾಡೋಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಯಾವಾಗ ಈ ಕೆಲಸ ಕಾನೂನು ಪ್ರಕಾರ ಮಾಡಿಸಬೇಕು ಅಂತ SITಗೆ ಅರಿವಾಗಿತ್ತು ನೋಡಿ. ಈಗ SIT ನ್ಯಾಯಾಲಯದ ಮೊರೆ ಹೋಗಲು ಸಿದ್ಧತೆ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ. ಇದರಲ್ಲಿ ಪ್ರಪಂಚದ ಯಾವುದೇ ದೇಶದ ಏರ್ಪೋರ್ಟ್ ಬಂದರಿಗೆ ಪ್ರಜ್ವಲ್ ರೇವಣ್ಣ ಬಂದ್ರೂ ಮಾಹಿತಿ ಸಿಗುತ್ತೆ. ಆದ್ರೆ ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ. ಇನ್ನು ರೆಡ್ ಕಾರ್ನರ್ ನೋಟಿಸ್ ಕೊಡ್ಬೇಕು ಅಂದ್ರೆ ಆತನ ವಿರುದ್ಧ ಚಾರ್ಜ್ ಶೀಟ್ ಆಗಿರುವ ಆರೋಪ ಪಟ್ಟಿ ಇರಬೇಕು. ಸದ್ಯ ಇದೆಲ್ಲದಕ್ಕೂ ಕೆಲ ಸಮಯ ಕೂಡ ಬೇಕಿದೆ. ಸಂಸದ ಪ್ರಜ್ವಲ್ ರೇವಣ್ಣಗಾಗಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರತಿಯೊಂದು ವಿಮಾನದ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ. ಸಿಂಗಾಪುರ, ದುಬೈ, ದೋಹಾ ಸೇರಿದಂತೆ ಹಲವು ವಿಮಾನಗಳನ್ನ ಪರಿಶೀಲನೆ ಮಾಡೋ ಕೆಲಸವೂ ನಡೆಯುತ್ತಿದೆ. ಮತ್ತೊಂದೆಡೆ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ HD ರೇವಣ್ಣ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಕಿಡ್ನಾಪ್ ಆಗಿದ್ದ ಮಹಿಳೆ ಪತ್ತೆಯಾಗಿದ್ದು ಆಯ್ತು. ಆಕೆಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಹಲ್ಲೆ ನಡೆದಿಲ್ಲ ಎಂಬುದು ಗೊತ್ತಾಯಿತು. ಆದ್ರೆ ಇಷ್ಟು ದಿನವಾದ್ರೂ SIT CRPC 164 ಅಡಿಯಲ್ಲಿ ಮಹಿಳೆ ಹೇಳಿಕೆ ದಾಖಲು ಮಾಡಿಸಿಲ್ಲ. ಈ ನಡುವೆ ಮೈಸೂರು KR ನಗರ ಭಾಗಗಳ 4ರನ್ನ ಕಿಡ್ನಾಪ್ ಕೇಸ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ಮೈಸೂರು ಜಿಲ್ಲೆಯಲ್ಲಿ SIT ಕಾರ್ಯಾಚರಣೆ ನಡೆಸಿತ್ತು. ಮನು, ಸುಜಯ್, ತಿಪ್ಪಣ್ಣ ಹಾಗೂ ಕೀರ್ತಿ ಎಂಬ 4ರನ್ನ ವಶಕ್ಕೆ ಪಡೆದಿದ್ದಾರೆ. ಈ 4ರು JDS ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಲೀಡರ್ಗಳಾಗಿದ್ದಾರೆ. ಕೀರ್ತಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಇವರೆಲ್ಲ ಸತೀಶ್ ಬಾಬು ಜೊತೆಗೆ ಸಂಪರ್ಕವನ್ನ ಹೊಂದಿದ್ರು ಹಾಗೂ ಸಹಾಯ ಮಾಡಿದ್ರು ಅನ್ನೋ ಆರೋಪದಲ್ಲಿ ಕರೆತರಲಾಗಿದೆ. ಆದ್ರೆ ಇದುವರೆಗೂ ಈ 4ರನ್ನ SIT ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅರೆಸ್ಟ್ ಮಾಡಿಸಿಕೊಂಡಿಲ್ಲ. ಒಟ್ಟಾರೆಯಾಗಿ ವಿದೇಶದಲ್ಲಿರೋ ಸಂಸದ ಪ್ರಜ್ವಲ್ ರೇವಣ್ಣ ಬಲೆಗೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋಕೆ SIT ಸಿದ್ಧತೆ ಮಾಡಿಕೊಂಡಿದೆ.
ಕಿರಣ್ HV ಜೊತೆ ಪ್ರಜ್ವಲ್, TV9 ಬೆಂಗಳೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.